ಸರ್ ಧರ್ಮಸ್ಥಳದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ತಾವು ಕರಾವಳಿ ಭಾಗದ ನಾಯಕರಾಗಿದ್ದು ಅದು ಎಸ್ ಐ ಟಿ ನೇಮಕ ಮಾಡಿದ್ದಾರೆ. ನಾವೆಲ್ಲ ಒಂದು ಜವಾಬ್ದಾರಿ ಉಳ್ಳವರಾದ್ರಿಂದ ಆ ಎಸ್ ಐ ಟಿ ವರದಿ ಬರಲಿ, ಆಮೇಲೆ ನೋಡಿ. ಸರ್ಕಾರದ ಷಡ್ಯಂತ್ರ ಅಂತೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಇದನ್ನೆಲ್ಲ ವಾತಾವರಣ ಕೆಡಿಸುವವರೇ ಬಿ ಜೆ ಪಿಯವರು. ಎಸ್ ಐ ಟಿ ಅವರೇ ಹೇಳಿದ್ದಾರೆ, ಯಾರು ಕಾವಂದರು ಹೆಗ್ಡೆಯವರು ಎಸ್ ಐ ಟಿ ಮಾಡಿದ್ದಾರೆ, ವರದಿ ಕಾಯ್ತಾ ಇದ್ದೇನೆ, ನಾನೇನು ಮಾತಾಡೋದಿಲ್ಲ ಅಂತೇಳಿ. ಅವರು ಅಂದರೆ ಅವರಿಗೆ ತಿಳುವಳಿಕೆ ಇದೆ. ಈ ಬಿ ಜೆ ಪಿಯವರಿಗೆ ತಿಳುವಳಿಕೆ ಇಲ್ಲ. ಅವ್ರಿಗೇನಿದ್ದಾರೆ, ಎಲ್ಲಿ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ದು ಸಾಧಾರಣ ಅದಕ್ಕೆ ನೆತ್ತಾಡ್ತಾರೆ. ಆ ವ್ಯವಸ್ಥೆಯಲ್ಲಿ ಈ ಬಿ ಜೆ ಪಿಯವರಿದ್ದಾರೆ. ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಇದನ್ನು. ಈಗ ಎಸ್ ಐ ಟಿ ಇನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ NIA CBI ಎಲ್ಲ ಹೇಳ್ತಾ ಹೋದರೆ ಅಂದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ CBI ಇನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗಿ ಕೇಸು ಮುಗಿದೋಗಿದೆ. ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ. ಏನರ್ಥ? ಪುನಃ ಅದನ್ನು ಕೆದಕ್ತಾರೆ. ಅದು ಸಂಸ್ಥೆಯ ವಿರುದ್ಧ. ಆದ್ದರಿಂದ ಈಗ ವೀರೇಂದ್ರ ಹೆಗ್ಡೆ ಅವರಿಗೆ ಒಳ್ಳೆಯ ಹೆಸರಿದೆ. ಅವರು ಸಾತ್ವಿಕ ಮನುಷ್ಯರು, ಸತ್ಯವಂತ ಮನುಷ್ಯರು. ಆದ್ದರಿಂದ ಸತ್ಯ ವಿಜಯ ಆಗಲೇಬೇಕು. ಅವರೇ ಹೇಳಿದ್ದಾರೆ, ಸತ್ಯ ಕೊನೆಗೆ ವಿಜಯ ಕಾಣಲೇಬೇಕು. ಅದು ಹಾಗೇ ಆಗ್ತದೆ.